ಜೀವ ಇರೋವರೆಗೂ ನಮ್ಮನ್ನು ನೋಡ್ಕೊಂಡ್ರೆ ಸಾಕು. ನೀವು ಯೇಸುನ ನಂಬ್ರಿ, ಪ್ರೇಯರ್ ಮಾಡಿ, ನಮಗೇನೂ ತೊಂದರೆ ಇಲ್ಲ. ನಾವು ಇವತ್ತು ನಿಮಗೆ ಬರ್ಕೊಡ್ತಾ ಇದ್ದೀವಿ, ನೀವು ನನಗೊಂದು ಮಕ್ಕಳಾಗಿ ಬನ್ನಿ ಅಂತೇಳಿ. ನಾನು ಯಾರಿಗೆ ಕೊಟ್ಟಿದ್ದೀನೋ, ದೇವ್ರ ಕಡೆ ನಡೆಸಿದ್ದೀನೋ ಆ ಕುಟುಂಬನ ಮಡಿಕೇರಿಗೆ ತರಿಸ್ಕೊಂಡು ಇಡೀ ಆಸ್ತಿ ಅವರಿಗೆ ಬರೆದು ಕೊಟ್ಬಿಟ್ಟಾರೆ ಪ್ರಿಯರೇ. ಹಲ್ಲೆಲೂಯಾ. ಲೆಕ್ಕದವರೆಗೆ ಆಸ್ತಿ. ಹಲ್ಲೆಲೂಯಾ. ಅಂದರೆ ತಾಮ್ರದ ಸ್ಥಿತಿ ಇತ್ತು ಅವ್ರದ್ದು. ನಾನು ಆಶೀರ್ವಾದ ಮಾಡಿ ಕಳಿಸಿದ ಕುಟುಂಬ ಫಸ್ಟ್ ಹೆಂಗಿತ್ತಂದರೆ, ಹೋದ ವರ್ಷ ತಿನ್ನೋಕ್ಕೂ ಕಷ್ಟ ಆಗ್ತಿತ್ತು. ಅಷ್ಟು ಕಷ್ಟ. ಸ್ವಾಮಿನ ನಂಬರತ್ತ ಹೊರಗೆ ಹಾಕಿಬಿಟ್ಟಾರ. ಅವರ ನಂಬಿಕೆ ಬಿಡಲಿಲ್ಲ, ಧೈರ್ಯ ಬಿಡಲಿಲ್ಲ. ದೇವ್ರಿಗೆ ಒಂದು ಚಿಟಿಗೆ ಸಾಕು ನಿನ್ನ ತಾಮ್ರದ ಸ್ಥಿತಿಯನ್ನು ಬಂಗಾರದ ಸ್ಥಿತಿ ಮಾಡೋಕ್ಕಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನಗೆ ಅಂತ 4 ದಿಕ್ಕಿನಲ್ಲಿ ಸಹಾಯದ ಕೈಗಳನ್ನು ಇಟ್ಟನದೇ ಅವರು. ಅದು ನಿನ್ನ ಲೈಫಲ್ಲಿ ಬರಬೇಕಾದ್ರೆ ಏನು ಮಾಡಬೇಕಂತ ತಿಳ್ಕೊಡ್ತೇನೆ. ಹಲ್ಲೆಲೂಯಾ. 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 ಮತ್ತೆ ಲಾಸ್ಟಿಗೆ ನಾವು ನೋಡೋಣ ಏನು ಹೇಳ್ತಾ ಇದೆ ನೋಡಿ. ಕಲ್ಲಿಗೆ ಬದಲಾಗಿ ಕಬ್ಬಿಣ, ಆಮೇಲೆ ಮರಕ್ಕೆ ಬದಲಾಗಿ ಏನಮ್ಮ? ಮರಗಿಂತ ಬೆಲೆ ತಾಮ್ರ. ತಾಮ್ರದಲ್ಲಿ ನೀರು ಕುಡಿತಾರಲ್ಲ, ಆರೋಗ್ಯ ಭಾಳ ಚಂದಿರ್ತೈತಿ. ಯಾವ ರೋಗ ರುಜಿನಗಳು ಬರಲ್ಲ ಆ ಕಾಲದಲ್ಲಿ. ಅದಕ್ಕೆ ತಾಮ್ರಕ್ಕೆ ಭಾಳ ಬೆಲೆ ಕೊಡ್ತಿದ್ರು. ತಾಮ್ರದ ನೀರಿನಲ್ಲೇ ಕುಡಿತಾ ಇದ್ರು. ರೋಗ ರುಜಿನಿ ಬರಲ್ಲ. ನಮ್ಮ ಶರೀರದಲ್ಲಿ ವಿಶೇಷ ಶಕ್ತಿ ಕೊಡುವಂಥದ್ದಾಗಿದೆ. ಈ ವರ್ಷ ವಿಶೇಷ ಶಕ್ತಿಯನ್ನು ನಿಮ್ಮ ಶರೀರದಲ್ಲಿ ಯಾರು ಕೊಳ್ಳಿಕ್ಕಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆರೋಗ್ಯವನ್ನು ಕೊಳ್ಳಿಕ್ಕಿದ್ದಾನೆ. ಹಲ್ಲೆಲೂಯಾ. ಪ್ರಿಯ ದೇವ್ರ ಮಕ್ಕಳೇ, ಅಷ್ಟು ಮಾತ್ರವಲ್ಲ, ನಾನೊಂದು ಸಮಾಧಾನ, ನಮ್ಮ ಒಂದೊಂದು ಕುಟುಂಬದಲ್ಲಿ ದೇವರ ಸಮಾಧಾನವನ್ನು ಅಧಿಕಾರಿಯಾಗಿ ನೇಮಿಸ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ರಿಸೀವ್ ಇಟ್ ಅಂತ ಹೇಳ್ರಿ. ಹಲ್ಲೆಲೂಯಾ. ಇವತ್ತು ಅನೇಕ ಸಮಾಧಾನ ಇಲ್ಲದಲ್ಲಿ ಬಂದು ಕುತ್ಕೊಂಡಿದ್ದೀರಿ. ಕುಟುಂಬಗಳ ವಿಷಯದಲ್ಲಿ, ಗಂಡನ ವಿಷಯದಲ್ಲಿ, ಹೆಂಡತಿ ವಿಷಯದಲ್ಲಿ, ಅನಾರೋಗ್ಯಗಳ ವಿಷಯದಲ್ಲಿ, ಸಾಲಗಳ ವಿಷಯದಲ್ಲಿ, ಹಾದಿ ತಪ್ಪಿರುವ ಮಕ್ಕಳ ವಿಷಯದಲ್ಲೇನೋ, ಕುಡುಕತನದಲ್ಲಿರುವ ಗಂಡನ ವಿಷಯದಲ್ಲೇನೋ, ಮಕ್ಕಳಾಗ್ತಾ ಇಲ್ಲಲ್ಲ ಅಂತೇಳೇನೋ, ಒಡೆದ ಕುಟುಂಬಗಳ ವಿಷಯದಲ್ಲಿ, ಕೋರ್ಟ್ ಕೇಸ್ಗಳ ವಿಷಯದಲ್ಲಿ, ನಿಮಗೆ ನ್ಯಾಯವಾಗಿ ಬರಬೇಕಾದ ಪಾಲುಗಳ ವಿಷಯದಲ್ಲಿ ಸಮಾಧಾನ ಕಳ್ಕೊಂಡು ಇಲ್ಲಿ ಬಂದಿದ್ದೀರೇನೋ. ಈ ವರ್ಷ ಅದನ್ನೆಲ್ಲ ಬಗೆಹರಿಸಿ ವಿಶೇಷವಾದ ಸಮಾಧಾನ ನಿನ್ನ ಮನೆಗೊಂದು ಅಧಿಕಾರಿಯಾಗಿ ದೇವರು ನೇಮಿಸ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ. 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 ನಮ್ಮ ಇಡೀ ಸಭೆ ಕುಟುಂಬಗಳು ಈ ವರ್ಷ ಒಂದು ಸಮಾಧಾನದಲ್ಲಿ ಜೀವಿಸ್ಲಿಕ್ಕಿದ್ದೀರಿ. ಹಲ್ಲೆಲೂಯಾ. 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 ಇಡೀ ರಾತ್ರಿ ಪ್ರಾರ್ಥನೆ ಮಾಡಿದಾಗ ದೇವ್ರಿಗೆ ಕೊಟ್ಟಂಥ ವಾಕ್ಯ ಬೆಳಗಿನ ಜಾವ 4 ಗಂಟೆಗೆ ಈ ವಾಕ್ಯ ಬಂತು. ದೇವರ ವಾಕ್ಯ ಹೊಂದ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಕಾಯಬೇಕು ಆತನ ಪಾದದಲ್ಲಿ. ನಾವು ಮೊಣಕಾಲು ಸವಿಬೇಕು. ನಮ್ಮದು ಇಡೀ ಕಾರವಾರಿಗೆ ಹೋಗಿ ಬಂದು ಸುಸ್ತಾಗಿ ಹೋಗಿದೆ. ಅಪ್ಪನ ಹತ್ರ ಹೋಗ್ಬೇಕು. ಈ ವರ್ಷ ಸಭೆಗೆ ನೀನೇನಿಟ್ಟಿದ್ದೀನಿ ನೀನು ಹೇಳಪ್ಪ. ಧ್ಯಾನ ಮಾಡ್ತಾ ಇದ್ದಾಗ ಈ ವಾಕ್ಯ ನನ್ನ ಕಣ್ಣಿಗೆ ಬೀಳುವಂತೆ ದೇವರು ಮಾಡಿದ್ರು. ಹಲ್ಲೆಲೂಯಾ. ಕೇಳಿಸ್ತಿಲ್ಲ? ಹಲ್ಲೆಲೂಯಾ. ಸಭೆಯ ಪರಿಸ್ಥಿತಿಯನ್ನು ಬದಲಾಯಿಸಲಿಕ್ಕಿದ್ದೇನೆ ಈ ವರ್ಷ. ಹಲ್ಲೆಲೂಯಾ. ಹಲ್ಲೆಲೂಯಾ. ತಾಮ್ರದ ಸ್ಥಿತಿ ಚಿನ್ನವಾಗಿ ಮಾಡಲಿಕ್ಕಿದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಬ್ಬಿಣದ ಸ್ಥಿತಿಯಲ್ಲಿ ಬರೋರು ಇಲ್ಲಿ ಯಾರಿದಾರ, ಅದು ಬೆಳ್ಳಿಯಾಗಿ ಅವ್ರನ್ನ ಮಾರ್ಪಡಿಸ್ಲಿಕ್ಕಿದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಟ್ಟಿಗೆ ಆಗಿರುವ ಅಂಥ ಒಂದು ಬಹಳ ದೀನ ಸ್ಥಿತಿಯಲ್ಲಿವರಿಗೆ ತಾಮ್ರವಾಗಿ ಮಾರ್ಪಡಿಸ್ಲಿಕ್ಕಿದ್ದೇನೆ. ಹಲ್ಲೆಲೂಯಾ. ಈ ಬೆಳಗಿನ ಜಾವ ಇದೆಲ್ಲ ನಮ್ಮ ಬಾಳಲ್ಲಿ ನೆರವೇರಬೇಕು. ಸಮಾಧಾನಗಳು ನಮ್ಮ ಮನೆಯಲ್ಲಿ ಬರಬೇಕು. ಧರ್ಮವನ್ನು ಅಧಿಕಾರಿಯಾಗಿ ದೇವರ ಮನೇಲಿ ಇಡಬೇಕು. ಅಂದರೆ ಮನೆ ಸೆಟ್ರೇಟ್ ಆಗಬೇಕು. ನಮ್ಮ ಫ್ಯಾಮಿಲಿಗಳೆಲ್ಲ ಸೆಟ್ರೇಟ್ ಆಗಬೇಕು, ಸೆಟಲ್ ಆಗಬೇಕು, ವೆಲ್ ಸೆಟಲ್ಡ್ ಆಗಬೇಕು ನಮ್ಮ ಫ್ಯಾಮಿಲಿಗಳು. ಎಷ್ಟು ಜನ ಬಯಸ್ತೀರಿ? ಎಷ್ಟು ಜನ ಬಯಸ್ತೀರಿ? ಹಾಗಾದರೆ ನಾನೇನು ಮಾಡಬೇಕು? 2 ವಿಷಯ ನಾನು ಹೇಳ್ತೇನೆ. ಅನುಭವದಿಂದ ಹೇಳ್ತೇನೆ, ವಾಕ್ಯ ಆಧಾರದಿಂದನೂ ಹೇಳ್ತೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮೊದಲನೇ ವಾಕ್ಯ ತೆಗಿರಿ. ಯೆರೆಮೀಯ 29 ಪಟ್ನೆ ಯೆರೆಮೀಯ 29ನೇ ಅಧ್ಯಾಯ. ಬಾಬಾ ಬೇಗ ಮುಗಿಸ್ತೇನೆ, ಇವತ್ತು ಕೆಲಸ ರಾಶಿ ಇದೆ. ಪರಿಶುದ್ಧಾತ್ಮ ಸಹಾಯ ಮಾಡು. 29ನೇ ಅಧ್ಯಾಯ 11-12 ಪಟ್ನೆ
ಯೆರೆಮೀಯ 29:11-12 ಮೈಕ್ ಇಟ್ಕೊಂಡು. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ. ಎಲ್ಲರೂ ಕೇಳ್ರಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳು ನಾನೇ ಬಲ್ಲೆನು. ಅವು ಅಹಿತದ ಆಲೋಚನೆಗಳಲ್ಲ, ಹಿತದ ಯೋಚನೆಗಳೇ. ನೀವೆಲ್ಲರೂ ಸೇರಿ ನನಗೆ ಪ್ರಾರ್ಥಿಸ್ತೀರಿ, ನನ್ನ ಪ್ರಾರ್ಥನೆ ಮಾಡಕ್ಕೆ ಹೋಗ್ತೀರಿ, ನಾನು ಕಿವಿ ಕೊಡುತ್ತೆ. ನೀವು ನನ್ನ ಹುಡುಕ್ತೀರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಜೋರಾಗಿ ಕೈ ತಟ್ಟೋಣ. ಶಬಾ ಬಾಬಾ 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 ಬಾಬಾ. ಜೋರಾಗಿ ಜೋರಾಗಿ ಜೋರಾಗಿ. ಶಕ ರಬ ರಿಕ ರಬ ರಕ ರಕ ಲಕ ರ ರಿಬಾ ಬಾಬಾ ಬಾ ಸಿಕ ರ ರ ರ ಬಲ ಲ ಲ ಶಬ ಬಾಬಾ 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 ರಿಕ ಬಾಬಾ ರಗ ಲಗ ರಗ ಲಗ ರಬ ಲಬ ಲಬ ಶಬ ಲಬ 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 ರಿಬ ಲಬ ಲಬ ಶಬ ಲಬ 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 ಶಬ ಬಾಬಾ 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 ಶಿಖ ಬಾಬಾ ಬಾಬಾ. ನಮ್ಮ ಒಬ್ಬೊಬ್ಬರ ವಿಷಯದಲ್ಲಿ ಹಿತದ ಆಲೋಚನೆ ಮಾಡಿಕೊಂಡು ಆಕಾಶದಿಂದ ನಮ್ಮ ಕುಟುಂಬಗಳನ್ನು ನೋಡ್ತಾ ಇದ್ದಾನ. ಒಬ್ಬೊಬ್ಬರ ವಿಷಯದಲ್ಲಿ ಈ ಹೊಸ ವರ್ಷ ಅನೇಕ ಹಿತದ ಆಲೋಚನೆಗಳಿಟ್ಟುಕೊಂಡು ಸ್ವಾಮಿ ನಿನ್ನ ಕಡೆಗೆ ತನ್ನ ಪುಸ್ತಕದಲ್ಲಿ ಏನೆಲ್ಲ ಬರೆದಿಟ್ಟನ, ನಿನ್ನ ವಿಷಯದಲ್ಲಿ, ನಿನ್ನ ಕುಟುಂಬ, ನಿನ್ನ ಮಕ್ಕಳ ವಿಷಯದಲ್ಲಿ, ನಿನ್ನ ವ್ಯಾಪಾರಗಳ ವಿಷಯದಲ್ಲಿ ತನ್ನ ಪುಸ್ತಕದಲ್ಲಿ ಆ ಹಿತದ ಆಲೋಚನೆ ಇಟ್ಕೊಂಡು ನಿನ್ನನ್ನು ದೇವರು ನೋಡ್ತಾ ಇದ್ದಾನ ನೆರವೇರಿಸೋದಕ್ಕಾಗಿ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಅಹಿತದ ಆಲೋಚನೆಗಳಲ್ಲ. ಇವತ್ತು ನಿಮ್ಗೆ ಅನೇಕರು ಕೆಟ್ಟವರು ಮಾಡೋರೇ ಇದ್ದಾರೆ ನಾ ಸುತ್ತಮುತ್ತಲು, ನಿಮ್ಮನ್ನು ಡೌನ್ ಮಾಡೋಕ್ಕೆ ನೋಡೋರೇ ಇದ್ದಾರೆ ನಾ ಸುತ್ತಮುತ್ತಲು, ನೀನು ಸ್ವಲ್ಪ ಮೇಲೆ ಬರಲಿಕ್ಕಿಲ್ಲ ಹೊಟ್ಟೆ ಕಿಚ್ಚು ಮಾಡೋರೇ ಸುತ್ತಮುತ್ತಲು, ನೀನೊಂದು ಗಾಡಿ ತರಲಿಕ್ಕಿಲ್ಲ ಹೊಟ್ಟೆ ಕಿಚ್ಚು, ಗಂಡ ಹೆಂಡತಿ ಚೆನ್ನಾಗಿರಲಿ ಸುರುವು ಲಿಂಬು. ಆದರೆ ದೇವ್ರು ಹೇಳ್ತಾ ಇದ್ದಾನ, ಅವ್ರು ಯಾರು ಏನೇ ಮಾಡ್ಕೊಂಡು ಹೋಗಲಿ, ನನ್ನ ಒಳ್ಳೆ ಆಲೋಚನೆ ಮುಂದೆ ಅದು ಯಾವುದು ನಡೆಯಂಗಿಲ್ಲ. ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ. ಅವ್ರು ಮಾಡೋ ಕೆಟ್ಟದೇ ನಿನಗೆ ಆಶೀರ್ವಾದವಾಗಿ ಟರ್ನ್ ಮಾಡಾಕ್ತೀನಿ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಹಿತದ ಆಲೋಚನೆಗಳು ದೇವರು ಈ ವರ್ಷ ನಮ್ಮ ಸಭೆಯಲ್ಲಿ ಒಂದೊಂದು ಮಕ್ಕಳ ಬಾಳಲ್ಲಿ ಎಳೆ ಎಳೆಯಾಗಿ ನೆರವೇರಿಸಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ 139ನೇ ಕೀರ್ತನೆ ಇದೇ ಬಗ್ಗೆ ಹೇಳ್ತಾನೆ, ಭಕ್ತನ ಹೇಳ್ತಾನೆ, ದೇವರೇ ನೀನು ನನ್ನ ವಿಷಯದಲ್ಲಿ ಮಾಡಿದ ಆಲೋಚನೆಗಳು ಎಷ್ಟಿದೆ ಅಂದರೆ ಸಮುದ್ರದ ರೇತಿಗಿಂತ ಹೆಚ್ಚಾಗಿದೆ. ಹಲ್ಲೆಲೂಯಾ. ನಿಮ್ಮ ವಿಷಯದಲ್ಲಿ ದೇವರು ಎಷ್ಟು ಆಲೋಚನೆ ಇಟ್ಟಾನಂದರೆ ನಾವು ಸಮುದ್ರ ಹತ್ರದಲ್ಲಿದ್ದೀವಿ. ನಮ್ಗೆ ಅರ್ಥ ಆಗ್ತತಿ ಈ ವಾಕ್ಯ. ಆ 139ನೇ ಕೀರ್ತನೆ ಟೈಮ್ ಇಲ್ಲದ ಕಾರಣ ಡೈರೆಕ್ಟ್ ಹೇಳ್ತಾ ಇದ್ದೀನಿ. ಸಮುದ್ರದ ರೇತಿಗಿಂತ ಹೆಚ್ಚಾದ ಆಲೋಚನೆಗಳು ನಮ್ಮ ಬಗ್ಗೆ ದೇವರು ಮಾಡಿಟ್ಟಾನಂತ. ಹಲ್ಲೆಲೂಯಾ. ಯಾರಿಗಾದ್ರೂ ಎಣ್ಸಕ್ಕಾಗ್ತದ ಸಮುದ್ರ ರೇತಿ? ಎಣ್ಸಕ್ಕಾಗ್ತದೆ ಯಾರಿಗಾದ್ರೂ? ಇಲ್ಲಿ ಇದ್ದೀರಾ? 1 ಲಕ್ಷ ಕೊಟ್ಬಿಡ್ತೀನ, 1 ಕೋಟಿ ಕೊಡ್ತೆ. ಲೆಕ್ಕ ಮಾಡೋಕ್ಕಾಗ್ತದೆ ಯಾರಿಗಾದ್ರು? ಅಷ್ಟು ಒಳ್ಳೆ ಆಲೋಚನೆ ಪರಮಾತ್ಮ ನಿನ್ನ ವಿಷಯದಲ್ಲಿ, ನಿನ್ನ ಮಕ್ಕಳ ವಿಷಯದಲ್ಲಿ, ನಿನ್ನ ಭವಿಷ್ಯದ ಬಗ್ಗೆ ಇಟ್ಟಾನೆ ಈ ವರ್ಷ. ಹಲ್ಲೆಲೂಯಾ. 2026ರಲ್ಲಿ ಆ ಒಂದೊಂದು ಹಿತದ ಆಲೋಚನೆಗಳು, ನಿನಗೊಂದು ಮನೆ ಇಲ್ಲ ಅಂತ ಕಣ್ಣೀರಾಗ್ತಾ ಇದೀಯಾ, ನಿನಗೊಂದು ಮಕ್ಕಳಾಗ್ತಾ ಇಲ್ಲ ಅಂತ ಕಣ್ಣೀರಾಗ್ತಾ ಇದೀಯಾ, ನಿನ್ನ ಅಡವಿಟ್ಟ ಬಂಗಾರ ಇವತ್ತು ನಾಳೆ ಅದು ಹೋಗ್ತೈತೆ ಅಂತೇಳಿ ಕಣ್ಣೀರಾಗ್ತಾ ಇದೀಯಾ, ಒಡೆದ ಕುಟುಂಬ ಒಂದಾಗಬೇಕಂತ ಕಣ್ಣೀರಾಗ್ತಾ ಇದೆಯಾ, ದಾರಿ ತಪ್ಪಿದ ಮಕ್ಕಳ ವಿಷಯದಲ್ಲಿ ದೇವರು ಬಗೆಹರಿಸ್ಬೇಕಂತ ಕಣ್ಣೀರಾಗ್ತಾ ಇದೆಯಾ, ನಿನ್ನ ಮಕ್ಕಳು ಒಂದು ಸ್ಥಾನದಲ್ಲಿ ನಿಲ್ಲಿಸ್ಬೇಕಂತ ತೀಡ್ತಾ ಇದ್ದೀರಾ, ದೇವರು ಹೇಳ್ತಾ ಇದ್ದಾನ, ನಿನಗಿದ್ದ ಆ ಸ್ಥಿತಿಯನ್ನು ನಾನು ಬದಲಾಯಿಸ್ತೇನೆ. ಒಳ್ಳೆ ಆಲೋಚನೆ ಮಾಡಿಕೊಂಡು ಆಕಾಶದಿಂದ ದೇವರು ನಿನ್ನ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ. ಯೆಶಾಯನ ವಾಕ್ಯನ ನಂಬ್ತೀರಿ, ದೇವರ ವಾಗ್ದಾನನ ನಂಬ್ತೀರಿ, ಆತನ ಮಾಡುವ ಆಲೋಚನೆಗಳು ಹಿತದ ಆಲೋಚನೆಗಳೇ. ಹಲ್ಲೆಲೂಯಾ. ಈ ಹಿತದ ಆಲೋಚನೆ प्रभु का अच्छे आलोचन कर रही है आपके लिए, बहुत अच्छे अच्छे योचन प्रभु आपके लिए कर रहा है. आकाश ये साल समृद्धि का साल है. हालेलुया हालेलुया. क्या सब खो दिया है 2025 में, वो सब 10 गुना नहीं 100 गुना वापस आएगा. हालेलुया हालेलुया हालेलुया. ಹಾಗಾದ್ರೆ ಮೊದಲನೇ ಪಾಯಿಂಟ್ ಲಕ್ಷ್ಯ ಕೊಡ್ರಿ. ಎಲ್ಲರೂ ನನ್ನ ಕಡೆ ನೋಡ್ರಿ ಪ್ಲೀಸ್, ನನ್ನ ಕಡೆ ನೋಡ್ರಿ, ಆ ಬದಿ ನೋಡ್ಬೇಡ್ರಿ. ಮೊದಲನೇದಾಗಿ ಈ ದೇವರು ಈ ಎಲ್ಲ ಆಶೀರ್ವಾದಗಳು ನಿನ್ನ ತಾಮ್ರದ ಸ್ಥಿತಿ ಚಿನ್ನ ಆಗಬೇಕು, ಕಲ್ಲಿನ ಸ್ಥಿತಿ ಕಬ್ಬಿಣ ಆಗಬೇಕು, ತಾಮ್ರದ ಸ್ಥಿತಿಯಿಂದ ಚಿನ್ನ ಇದೆ ಬೆಳ್ಳಿ ಆಗಬೇಕು, ಮರ ಇದ್ದ ಸ್ಥಿತಿ ಕಬ್ಬಿಣ ಆಗಬೇಕು.
ಪರಿಸ್ಥಿತಿಯನ್ನು ದೇವರೊಂದು ಉನ್ನತ ಸ್ಥಿತಿಗೆ ತಗೊಂಡೋಗ್ಬೇಕಾದ್ರೆ ಏನು ಮಾಡಬೇಕು? ಮೊದಲು ನೀನು ದೇವರನ್ನ ಹುಡುಕ್ಬೇಕು. ಹಲ್ಲೆಲೂಯ. ಮನುಷ್ಯರನ್ನು ಹುಡುಕೋದಲ್ಲ. ಅವ್ರು ಸಹಾಯ ಮಾಡ್ತಾರೆ, ಇವ್ರು ಸಹಾಯ ಮಾಡ್ತಾರೆ, ಇವ್ರು ಕೊಡ್ತಾರೆ, ಅವ್ರು ಕೊಡ್ತಾರೆ ಅಂತ ಅಪ್ಲಿಕೇಶನ್ಗಳು ಹಾಕೋದಲ್ಲ. ನೀನು ದೇವರನ್ನು ಹುಡುಕ್ಬೇಕು, ಮನಸ್ಪೂರ್ವಕವಾಗಿ ಹುಡುಕ್ಬೇಕು. ಬೆಳಗಿನ ಮಬ್ಬಿರುವಾಗಲೇ ದೇವರ ಹತ್ರ ಹೋಗಬೇಕು. ದೇವರೇ, ನಿನ್ನ ದರ್ಶನ ನನಗೆ ಬೇಕಂತೇಳು. ನೀನಿಲ್ಲದೆ ನಾನು ಹುಚ್ಚನಾಗಿದ್ದೇನೆ, ನೀನಿಲ್ಲದೆ ನಾನು ಬದುಕಕ್ಕಾಗಲ್ಲ, ನೀನು ನನಗೆ ಬೇಕು, ನನಗೆ ಏನಿಲ್ದಿದ್ರೆ ಅಡ್ಡಿಲ್ಲ, ನೀನು ನನಗೆ ಬೇಕಂತೇಳಿ ಅತ್ಯಾಸಕ್ತಿಯಿಂದ ಮನಪೂರ್ವಕವಾಗಿ ದೇವ್ರನ್ನ ಆರಾಧನೆ ಮಾಡೋಕ್ಕೆ ಶುರು ಮಾಡು. ನಿನ್ನ ದರ್ಶನ ನನಗೆ ಕೊಡು. ಮನಪೂರ್ವಕವಾಗಿ ಹುಡುಕೋದನ್ನು ಕಲಿಸ್ಕೊಡು. ನಿನ್ನ ಮನಪೂರ್ವಕವಾಗಿ ಹುಡುಕುವಾಗ ನೀನು ನನಗೆ ಸಿಕ್ತಿ ಅಂತ ಹೇಳಿದ್ಯಲ್ಲ, ಆ ಮನಪೂರ್ವಕವಾಗಿ ಹುಡುಕಿ ನಿನ್ನ ದರ್ಶನ ನಾನು ನೋಡ್ಬೇಕು. ಆ ವೈರಾಗ್ಯವುಳ್ಳ ಹೃದಯದಿಂದ ಯಾರು ದೇವ್ರನ್ನ ಹುಡುಕಕ್ಕೆ ಬರ್ತಿರೋ ಅವರ ಪರಿಸ್ಥಿತಿಯನ್ನು ದೇವರು ಬದಲಾಯಿಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ. ಹೋದವಾರನೇ ನಾನು ಸ್ಟೋರಿ ಹೇಳಿದ್ದೆ, 3 ವ್ಯಕ್ತಿಗಳದ್ದು ಹೇಳಿದ್ದೆ. ಒಬ್ಬ ವ್ಯಕ್ತಿ ಜಾಬ್ಗೆ ಸಾಕು ಮಾಡ್ಕೊಂಡ, ಒಬ್ಬ ವ್ಯಕ್ತಿ ಒಂದು ಮನೆ ಸಾಕು, ಬಂಗಾರ ಸಾಕೊಂಡು ಅಲ್ಲಿ ಸೆಟ್ಲ್ ಮಾಡ್ಕೊಂಡ. ಆದರೆ ಲಾಸ್ಟ್ ಒಬ್ಬ ವ್ಯಕ್ತಿ ಆದರೆ, ರಾಜ ನೀನೇ ನನ್ನ ಮನೆಗೆ ಬರಬೇಕು. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ. ಅವನ ಒಂದು ಕೋರಿಕೆ ಇಡೀ ಪಟ್ಟಣನೇ ಚೇಂಜ್ ಮಾಡಾಯಿತು. ಹಲ್ಲೆಲೂಯ. ಲೈಫ್ ಟೈಮ್ ದೇವರ ಆಶೀರ್ವಾದ ಹೊಂದ್ಕೊಂಡ ಆ ವ್ಯಕ್ತಿ. ಹಲ್ಲೆಲೂಯ. ಈ ಬೆಳಗಿನ ಜಾವ ನಿನ್ನ ಈ ತಾಮ್ರದ ಸ್ಥಿತಿ ಚಿನ್ನ ಆಗಬೇಕಾದ್ರೆ ನೀನೆಲ್ಲದಕ್ಕಿಂತ ಮುಖ್ಯ, ಗಂಡನಿಗಿಂತ, ಹೆಂಡತಿಗಿಂತ, ಮಕ್ಕಳಿಗಿಂತ, ಪಾಸ್ಟ್ರಿಗಿಂತ, ನಿಂದ ದೊಡ್ಡ ಪ್ರವಾದಿಗಳಿಗಿಂತ ಮೊದಲು ಏಸಪ್ಪನನ್ನು ಇಷ್ಟಪಡಬೇಕು. ಹಲ್ಲೆಲೂಯ. 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 ಅವ್ರಿಗೆ ಕೊಡುವಷ್ಟು ಟೈಮ್ ಯಾರಿಗೆ ಕೊಡಲಿಕ್ಕಿಲ್ಲ. ನೀನು ದೇವರಿಗೆ ಕೊಡುವಷ್ಟು ಟೈಮ್ ಯಾರಿಗೂ ಕೊಡಲಿಕ್ಕಿಲ್ಲ. ಮೊಬೈಲ್ಗೂ ಕೊಡಲಿಕ್ಕಿಲ್ಲ, ಹೆಂಡತಿಗೂ ಕೊಡಲಿಕ್ಕಿಲ್ಲ. ಅವ್ರು ಕೊಡಬೇಕು. ನಾವು ಹೆಂಡತಿನ ಪ್ರೀತಿ ಮಾಡಬೇಕು. ಹಾಗಂತ ಅವ್ರನ್ನ ಬಿಟ್ಟುಬಿಡಂತ ನಾನು ಹೇಳ್ತಾ ಇಲ್ಲ. ಹೆಂಡತಿ, ಗಂಡ, ಮಕ್ಕಳು ಎಲ್ಲರೂ ನಮಗೆ ಬೇಕು. ಅವರೆಲ್ಲರಿಗಿಂತ ಹೆಚ್ಚು ನಿನಗೆ ಮೊದಲು ಸ್ಥಾನ ಯಾರಿರಬೇಕು? ಯಾರಿರ್ಬೇಕಮ್ಮ? ಯಾರಿರ್ಬೇಕು? ನೀವು ನನ್ನ ಪ್ರಾರ್ಥಿಸ್ತೀರಿ, ನನ್ನ ಹುಡುಕಕ್ಕೆ ಹೋಗ್ತೀರಿ, ಆದರೆ ಮನಪೂರ್ವಕವಾಗಿ ಹುಡುಕಿದಾಗ ನಾನು ನಿಮ್ಗೆ ಸಿಕ್ಬಿಡ್ತೇನೆ. ಒಂದು ಸಾರಿ ಆ ದೇವರ ದರ್ಶನ ನಿಮಗಾಯಿತು,